ಇವ್ರು ಗೆಲ್ಲೋದು ಸಾಧ್ಯನಾ ಅಂತೇಳಿ. ಯಾಕಂದರೆ ಈಗಾಗಲೇ ಕ್ಷೇತ್ರ ತುಂಬ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಆ ಭಾಗದ ವಿಶಿಷ್ಟ ಪರಿಚಿತರಾದಂತಹ ನಮ್ಮ ಉಮಾಶ್ರೀ ಅವರಾಗಿರ್ಬೋದು, ಅನೇಕರು ಅಲ್ಲಿಯ ಸಿದ್ದು ನ್ಯಾಮಗೌಡವರಾಗಿರ್ಬೋದು ಅಥವಾ ಆನಂದ ನ್ಯಾಮಗೌಡವರಾಗಿರ್ಬೋದು, ಇನ್ನೂ ಅನೇಕ ಜನ ಅಲ್ಲಿ ಲೀಡರ್ಗಳೆಲ್ಲ ಅಲ್ಲಿ ಅಡ್ಡಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಸಲ ಕಾಂಗ್ರೆಸ್ಸಲ್ಲಿ ಮಾಡಲೇಬೇಕಂತೇಳಿ. ಅದರ ಸಾಧ್ಯನಾ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ. ಯಾಕಪ್ಪ ಅಂತಂದ್ರೆ ಇಲ್ಲೇ ಏನಪ್ಪ ಅಂದರೆ ಇಲ್ಲಿವರೆಗೆ ಬಾಗಲಕೋಟೆ ಜಿಲ್ಲಾದಲ್ಲೇ ಗುಳೆ ಹೋಗೋದು ಗೊತ್ತದ. ಅಲ್ಲಿ ಬಡತನ ಹೆಚ್ಚು ಇರೋದ್ರಿಂದ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗುವಂಥದ್ದು. ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಸಾಮಾನ್ಯವಾದ ವಿಷಯ. ಯಾಕಂದರೆ ಎಲ್ಲ ಹೆಚ್ಚಾಗಿ ನೀರಾವರಿ ಆಗಲಾರದಕ್ಕಾಗಿ, ಜನರಿಗೆ ಉದ್ಯೋಗ ಇಲ್ಲದಕ್ಕಾಗಿ ಭಾಳಷ್ಟು ಜನ ಗುಳೆ ಹೋಗೋದು ಇವತ್ತಿಗೂ ನಿಂತಿಲ್ಲ. ಜೊತೆಗೆ ಏನಪ್ಪ ಅಂತಂದ್ರೆ ಜವಳಿ ಪಾರ್ಕ, ಆ ಪಾರ್ಕ, ಈ ಪಾರ್ಕ ಮಾಡ್ತೀವಿ ಅಂತ ಹೇಳ್ತಾರೆ. ಅವು ಇದುವರೆಗೆ ಆಗಿಲ್ಲ ಜವಳಿ ಪಾರ್ಕ್. ಯಾಕಂದ್ರೆ ಅಲ್ಲಿ ನೇಕಾರರಿದ್ದಾರೆ ಆ ಭಾಗದಲ್ಲಿ ಭಾಳಷ್ಟು. ಇವತ್ತು ನೀವು ಗುಳೆದಗುಡ್ಡ ಹೋಗಿರ್ಬೋದು, ರಬಕೈ ಬನಟ್ಟಿ ಹೋಗಿರ್ಬೋದು, ತೇರದಾಳ ಹೋಗಿರ್ಬೋದು, ಮಾಲಿಂಗ್ಪುರ ಹೋಗಿರ್ಬೋದು, ಬೀಳಿಗಿ ಹೋಗಿರ್ಬೋದು, ಸ್ವತಃ ಬಾಗಲಕೋಟೆಯಲ್ಲಿ ಇರ್ಬೋದು. ನೇಕಾರ ಸಂಖ್ಯೆ ಹೆಚ್ಚದ. ನೇಕಾರ ಬಟ್ಟೆ ತಯಾರು ಮಾಡುವಂಥ ಉದ್ಯೋಗದಲ್ಲಿ ವಿಶ್ವಾಸದಿಂದ ಜನ ಹೆಚ್ಚಿದ್ದಾರೆ. ಆದರೆ ಬಡತನ ಅಂತ ಹೇಳ್ತಿರೋದ್ರಿ, ಭಯಂಕರದ ಬಡತನ. ಹೀಗಾಗಿ ಅಲ್ಲಿಯ ನೇಕಾರರೆಲ್ಲ ನಲಿಗೆ ಹೋಗಿದ್ದಾರೆ. ಬನ್ನಟ್ಟಿ ರಬಕೈ ಅಲ್ಲಿದ್ದಂಥ ಜನ ಹೆಚ್ಚು ಕಡಿಮೆ ಇಂಚಲ್ಗಲ್ಲಿ ಹೋಗಿದ್ದಾರೆ. ಈಚಲ್ಕಲ್ಲಿ ಹೆಸರು ಗೊತ್ತದ ನಿಮಗೆ, ಮಹಾರಾಷ್ಟ್ರದಲ್ಲಿ ಅಲ್ಲೇ ಹೋಗಿದ್ದಾರೆ. ಅಲ್ಲಿ ಹೊಟ್ಟೆ ತುಂಬಲಾರ್ದು ಮತ್ತೆ ಹೋಗಿದ್ದಾರೆ. ಹೀಗಾಗಿ ಬಾಗಲಕೋಟೆಯಲ್ಲಿ ನೇಕಾರದ ದೊಡ್ಡ ಸಮಸ್ಯೆ. ಹೇಗಪ್ಪ ಬದುಕುವುದು ಅಂತಾರೆ. ಅಂಥವ್ರಿಗೆಲ್ಲ ಇವತ್ತು ಜಸ್ಟ್ ಹೇಳಿದ್ನಲ್ಲಿ ನಿಮಗೆ ಅದೇ ಇಲ್ಲೂ ಆಗುವಂಥದ್ದು ಗ್ಯಾರಂಟಿಗಳು ಪ್ರತಿಯೊಂದು ಮನೆಗೆ ಮುಟ್ಟುವಂಥ ಸಾಧ್ಯಗಳಾಗಿಬಿಟ್ಟದೆ. ಇವತ್ತು ಮೋದಿ ಅವರು ಅದನ್ನು ಪ್ರಚಾರ ಮಾಡಿಬಿಟ್ರು ಗ್ಯಾರಂಟಿಗಳ ಬದಲಾಗಿ. ಇದೆಲ್ಲ ಸಾಧ್ಯ ಇಲ್ಲ ಅನ್ನುವಂಗೆ ಪ್ರಚಾರ ಮಾಡಿಬಿಟ್ರು. ಯಾಕೆ ಮಾಡಿದ್ರು ಗೊತ್ತಿಲ್ಲ. ಅದು ಸಾಧ್ಯಷ್ಟು ನಮ್ಮ ಮೇನ್ ಮೀಡಿಯಾ ಅಂದ್ರೆ ಗೋಧಿ ಮೀಡಿಯಾ ಮುಚ್ಚಾಕಿಬಿಟ್ಟಿತ್ತು, ಅದನ್ನು ಪ್ರಚಾರ ಮಾಡ್ತಾ ಇರಲಿಲ್ಲ. ಹಾಗೆ ಎಷ್ಟು ಗುದ್ದಾಡಿದ ಗಪ್ಪಾಗಿದ್ರು. ಬಟ್ ಯಾಕೋ ಏನೋ ನಮ್ಮ ಮೋದಿ ಅವರನ್ನು ತೆಗೆದುಕೊಂಡ ಇವೆಲ್ಲ ಅಸಾಧ್ಯದ ಮಾತು, ಹಾಗೆ ಹೀಗೆ ಏನೋ ಮಾಡೋಕ್ಕೋ ಏನೋ ಆಗಿಬಿಟ್ಟಿದ್ದು. ಈಗ ಇಡೀ ದೇಶದ ತುಂಬ ಚರ್ಚೆ ಶುರುವಾಗಿಬಿಟ್ಟದು. ಹೌದಲ್ರಿ, ಒಬ್ಬ ಹೆಣ್ಮಗಳಿಗೆ ಮನೆ ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡೋದಂದ್ರೆ ತಿಂಗಳು 50 ಕಿಲೋ ಮ್ಯಾಲೆ ಬರ್ತದಪ್ಪ ನಮಗೆ. ನಾವು ಯಾಕೆ ಬಿಡೋಣ? ಅಲ್ಲಿ ನೇಕಾರರು ಹೆಚ್ಚಿರೋದ್ರಿಂದ, ಬಡವರು ಹೆಚ್ಚಿರೋದ್ರಿಂದ ಅಲ್ಲಿ ಇದೇ ಪರಿಸ್ಥಿತಿನ. ಮೇಲ್ಜಾತಿಗಳ ಮಾತ್ರ ಅನುಕೂಲಿಸ್ತಾ, ಅದರಲ್ಲಿ ಬಡವರು ಇದ್ದಾರೆ ಇಲ್ಲ ಅಂತಲ್ಲ, ಅದು ಪ್ರಮಾಣ ಕಡಿಮೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ 80% ಬಡತನ ಎಲ್ಲಿದಪ್ಪ ಅಂದ್ರೆ ಈ ಬಿದ್ದ ಜಾತಿಗಳಲ್ಲಿ, ಕೆಳಜಾತಿಗಳಲ್ಲಿ, ಕೆಳವರ್ಣಜನ್ಯ ಜಾತಿಗಳಲ್ಲಿ. ಮತ್ತು ಇನ್ನೊಂದು ಮಾತು, ಇಲ್ಲಿ ಮುಸ್ಲಿಂ ಕುಟುಂಬದಲ್ಲಿಯೂ ಸಹಿತ ಮ್ಯಾಕ್ಸಿಮಮ್ ಸಾಚಾರ ಕಮಿಟಿಯ ಪ್ರಕಾರ ಇಲ್ಲೂ ಸಹಿತ ಬಡತನ ಭಾಳದ. 2 ಭಾಗದಲ್ಲಿ ಇದು ಸಹಿತ. ಇಲ್ಲಿಯ ದಲಿತ, ಇಲ್ಲಿಯ OBC, ಇಲ್ಲಿಯ ಅದರ ನಂತರ ಮೈನಾರಿಟಿ, ಇವರೆಲ್ಲ ಒಂದಾದರೆ ಅವರು 60-70% ಆಗ್ತಾರೆ. ಸಹಜವಾಗಿನ ಅವರು ಗೆದ್ದು ಬಿಡ್ತಾರೆ ಅನ್ನೋಂಥ ಪ್ರಸಂಗ. ಇಂಥ ಪ್ರಸಂಗ ಇಲ್ಲೂ ಅದ. ಇಲ್ಲೆಲ್ಲ ಅದ ಗ್ಯಾರಂಟಿ ನಂಬ್ಕೊಂಡ ಇವತ್ತು ಸಂಯುಕ್ತ ಪಾಟೀಲ್ ಆರಿಸ್ಬೋದು, ಆಯ್ಕೆ ಆಗ್ಬೋದು ಅಂತ ಹೇಳುವಂಥದ್ದು. ಮತ್ತು PC ಗದ್ದೆಗೌಡರಿಗೆ ಇರುತ್ತಿರುವಂಥ ಒಂದು ಏನಪ್ಪ ಅಂದ್ರೆ ಇವ್ರು 4 ಸಲ ಗೆದ್ದಿದ್ದಾರೆ ಮಾಡಿದ್ರೆ ಎಲ್ಲ ಖರೆ. ಆದರೆ 4 ಬಾರಿ ಗೆದ್ದರೂ ಸಹಿತ ಯಾವ ಪ್ರಮಾಣದಲ್ಲಿ ನಿರೀಕ್ಷೆ ಮಾಡಿದ್ರೋ ಆ ಪ್ರಮಾಣದಲ್ಲಿ ಕೆಲಸಗಳಾಗಿಲ್ಲ. ಅಸಮಾಧಾನ ಸಾಕಷ್ಟು ಅದ. ನೇಕಾರ ಸಮಸ್ಯೆಗಳು ಪರಿಹಾರ ಮಾಡಿಲ್ಲ. ಅದು ಅಲ್ಲೇ ಮತ್ತು ಜನರೊಂದಿಗೆ ನೇರ ಸಂಪರ್ಕ ಇಲ್ಲ PC ಗದ್ದೆಗೌಡರು. ಇದು ದೊಡ್ಡ ಮೈನಸ್ ಪಾಯಿಂಟ್ ಇರೋದ್ರಿಂದಾಗ. ಜೊತೆಗೆ ಶಿವಾನಂದ ಪಾಟೀಲ್